ಇನ್ನೇನು ನನಗೆಲ್ಲ ಗೊತ್ತು ಗೊತ್ತೇ ನಿಮ್ಗೆಲ್ಲ ಗೊತ್ತು ಅಂತ ಬನ್ನಿ. ಈಗ ಅದನ್ನೇ ಹಾಕೋದು. ಅವತ್ತಿನ ರೆಕಾರ್ಡ್ ಮಾಡ್ಕೊಂಡಿದ್ಯಾ? ಅವತ್ತಿನಿದೆ ಹಳೇದು ಮೋಸ್ಟ್ ಲ್ಯಾಪ್ಟಾಪ್ ಅಲ್ಲಿ. ಆಕ್ಚುಲಿ ಏನಂದ್ರೆ ಇವರಿಬ್ರಿಗೆ ಸರ್ಪ್ರೈಸ್ ಅಂತೂ ಕೊಡೋಕ್ಕಾಗಲ್ಲ. ಅವ್ರಿಗೆ ಗೊತ್ತಿರುತ್ತೆ, ನಂಗೆ ಗೊತ್ತು. ಬಟ್ ತೋರ್ಸೋಣ ಏನು ಅನಿಸ್ತಾ ಇದೆ ಅವರಿಗೆ, ಕೇಳೋಣ. ಕಂದ ಸೂಪರ್, ಖುಷಿ ಆಯ್ತಾಯ್ತು, ತುಂಬಾ ಖುಷಿ ಆಯ್ತಾಯ್ತು. ಇವ್ರಿಗಂತೂ ಸರ್ಪ್ರೈಸ್ ಕೊಡೋಕ್ಕಾಗಲ್ಲ. ಒಂದ್ ಪಕ್ಷ ನನ್ ಗಂಡನ್ ಸರ್ಪ್ರೈಸ್ ಆಗಿತ್ತು, ಇನ್ನ ಗುಡ್ ನ್ಯೂಸ್ ಕೊಟ್ಟಿಲ್ಲ ಅಂತ ನಮ್ಮ ಮನೆಯವ್ರು ನಾವು ಹಿಂಸೆ ಕೊಡ್ತಾ ಇದ್ವಿ. ಟಾರ್ಚರ್ ಕೊಡ್ಬೇಡ ಕಣಮ್ಮ ಅಂತ ಇದ್ದ. ಮತ್ತೆ ಫೈನಲಿ ಇವಾಗ ಖುಷಿ. ಸೊ ನನ್ಗಿಂತ ಜಾಸ್ತಿ ನನ್ನ ಪೀರಿಯಡ್ ಟ್ರ್ಯಾಕ್ ಮಾಡ್ತಾ ಇದ್ದಿದ್ದು ಅವರು, ಕ್ಯಾಲೆಂಡ್ರಲ್ಲೆಲ್ಲ ಬರೆದು. ಸೊ ಅದಕ್ಕೆ ಅವ್ರಿಗೆ ಸರ್ಪ್ರೈಸ್ ಕೊಡೋಕ್ಕಾಗಲ್ಲ. ಒಂದು ಪಕ್ಷ ಇವ್ರಿಗೆ ಕೊಟ್ಬಿಡ್ಬೋದು, ಅವ್ರಿಗಂತೂ ಆಗಲ್ಲ. ಸೊ ಖುಷಿ ಆಗ್ತಾ ಇದೆಯಾ? ತುಂಬಾ ಖುಷಿ. ಇನ್ನು ನಮ್ಮ ಮಾವಾಗ ಹೇಳಿಲ್ಲ, ಅವರು ಡ್ಯೂಟಿಗೆ ಹೋಗಿದ್ದಾರೆ. ಸೊ ನಾಳೆ ಹೇಳ್ತೀವಿ, ಅಂದರೆ ಕನ್ಫರ್ಮ್ ಮಾಡಿಬಿಟ್ಟು ಆಮೇಲೆ ಹೇಳ್ತೀವಿ. ಚೆಕಪ್ ಎಲ್ಲ ದೃಷ್ಟಿ ಜಾಸ್ತಿ ಆಗ್ತಿದೆ. ನನ್ಗೆ ಯಾಕೆ ಹೋಗೋದು ಅವಳು ಅದು ಬೇರೆ. ಫೈನಲಿ ನಮ್ಮ ಮನೆಗೆ ಪುಟ್ಟ ಪಾಪು ಬರುತ್ತೆ. ನಮ್ಮ ಮನೆಗೆ ಪುಟ್ಟ ಪಾಪು. ಈ ಸಲ ನಮ್ದು ವರಮಹಾಲಕ್ಷ್ಮಿಲಿ ಏನ್ ಗೊತ್ತಾ ಮಾಡ್ತಾ ಇರೋದು, ಸಂತಾನ ಲಕ್ಷ್ಮಿ ಮಾಡ್ತಾ ಇದೀವಿ. ಈ ಸತಿ ವರಮಹಾಲಕ್ಷ್ಮಿ ಸಂತಾನ ಲಕ್ಷ್ಮಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನನ್ನ ಬರ್ಡೇ ಕೂಡ ಇದೇ ಮಂತಲ್ಲಿದೆ. ಸೊ ದಿಸ್ ಇಸ್ ದ ಬೆಸ್ಟ್ ಎವರ್ ಗಿಫ್ಟ್ ನಮ್ಮ ಫ್ಯಾಮ್ಲಿಗೆ. ಹಂಗೆ ನೋಡ್ತಾ ಇರಿ, ಅಳ್ತಾರೆ. ಯಾಕಮ್ಮ? ಎಂತದಿಲ್ಲ, ಖುಷಿ ಖುಷಿ ಖುಷಿ. ಅಳ್ತಾ ಇದ್ದಾರೆ. ಈ ಕಡೆ ತಿರ್ಗಿ. ಎರಡು ಲೈನು ನೀಟಾಗಿ. ಇನ್ನೂ ಒಂದು ಟೆಸ್ಟ್ ಮಾಡ್ದ. ಕ್ರೈಯಿಂಗ್ ಅವರು. ಖುಷಿ ಖುಷಿ. ಮಗನ್ ಕೊಡಲ್ವಾ? ಸಂಜೆ ಮೇಲೆ ಬೇಕಾಗ್ತೀನಿ. ಗೋಬಿ ತಿಂದ್ರ? ದೋಸೆ ತಿನ್ನೋಣ ಅನ್ಕೊಂಡ್ವಿ. ಬಿಡಿ, ಈ ಕಡೆ ಬನ್ನಿ. ಇಲ್ಲಿ ಬನ್ನಿ, ಇಲ್ಲಿ. ಅರ್ಥ ಆಗಿಲ್ಲ. ನಾನು ಎಲ್ಲೋ ಬೈತಾ ಇದೆ, ನಡ್ಕೊಂಡು ಬರ್ತಾರಲ್ಲ ಅಂತಂದು. ಖುಷಿ ಆಯ್ತಾ? ಇನ್ಮೇಲೆ ಹುಷಾರಾಗಿದೆ. ಬ್ಯಾಕ್ ಟು ಬ್ಯಾಕ್ ಇನ್ನೊಂದು ಆಗ್ಬಿಡ್ಲಿ, 2 ವರ್ಷ ಅಲ್ಲಲ್ಲಲ್ಲಲ್ಲಲ್ಲಲ್ಲ ವಿಡಿಯೋ ಬೇರೆ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಕ್ಕೆ. ಸದ್ಯ ಹೆಂಗೋ ಅರ್ಥ ಆಗಿಲ್ಲ ಅಂತೆ. ನಾನು ನಿಮ್ ಶೇಖರ್ ಅವ್ರ ಆಫೀಸಿಗೆ ಸೇರ್ಕೊತೀನಿ. ನಿಜ? ಲೆಟ್ರ್ ಕಣೆ. ಹೌದಾ? ಹಾ, TCS ಪೇಪರ್ ಹಾಕ್ಬಿಟ್ಟೆ. ಅಲ್ಲಿ ನೋಡು, ಇಲ್ಲಿ ಬಾರೆ ರಂಗಿ. ಬಂದೈತೆ. ಯಾಕೆಂದ್ರೆ ದೂರ ಯಾವ ನೋಡ್ತಾನೆ ಅಲ್ಲಿ ಗಂಟ. ಹಾಯ್ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಜ್ಜಿ
ಆಯ್ತಾ? ನಂಗೆ ನಂಬಕ್ಕಾಗ್ತಾ ಇಲ್ಲ. ಹುಷಾರಾಗಿರೋ. ಅದಕ್ಕೆ ನಾನೇ ಅಯ್ಯೋ ಹಂಗ ಗಾಡಿ ತರ್ತಾ ಇದ್ನ. ಎತ್ಕೊಂಡು ಹೋಗೋಣ. ಥ್ಯಾಂಕ್ ಯು. ಅಷ್ಟೇ ನಾನು ಹೇಳಿದ್ದು. ಅಮ್ಮ ಸಂಜೆ ನಾನು ಅಜ್ಜಿ ಹೋಗ್ನ ದಡ್ಡಮ್ಮ. ಬ್ಯಾಂಗಲ್ ಬಂಗಾರ ಇಲ್ಲ, ಬ್ಯಾಂಗಲ್ ಅಜ್ಜಿ, ಬ್ಯಾಂಗಲ್ ಅಜ್ಜಿ, ಬ್ಯಾಂಗಲ್ ಅಜ್ಜಿ. ನಂಗೆ ಗೊತ್ತಿಲ್ಲದಾನೆ ನಾನು ಇಷ್ಟವಾದಷ್ಟು ಬಿಡ್ತೀನಿ. ಹೆಂಗೆ ದೊಡ್ಡಮ್ಮ ನಮ್ಮ ಇನ್ನ ಬಿಲೀವ್ ಮಾಡಕ್ ಆಗ್ತಿಲ್ಲ. ದೊಡ್ಡಮ್ಮ ಯಾರೇ ಅದು? ಹೇ ಸೈಲೆನ್ಸ್ ಸೈಲೆನ್ಸ್. ಇವಾಗ ನಮ್ಮ ಅಪ್ಪ ಅಮ್ಮಗೆ ಸರ್ಪ್ರೈಸ್ ಕೊಡೋಕೆ ಹೋಗ್ತಾ ಇದ್ದೀವಿ. ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಲೆಟ್ಸ್ ಗೋ. ನೀರು ಕುಡಿತೀರಾ? ಏನು ಎರಡೇ ಅಜ್ಜಿ ತಾತ ಹೇಳ್ದ. ನೀನೇ ಒಂದು ಪಾಪ, ನೀನೊಂದು ಪಾಪ. ನೀನು ಬೇಗ ಆಗ್ಬೇಕು ತಾನೆ. ದೇವ್ರಿಗೆಲ್ಲ ಬೇಡ್ಕೊಂಡಿದ್ದೀವಿ. ಇನ್ಮೇಲೆ ಹೇಳ್ದೆ ಆಯ್ತಾ? ಅಯ್ಯೋ ನನ್ ಬೇಡ. ಚಿಕ್ಕ 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 ಬನಶಂಕರಮ್ಮಂಗೆ ಹೋಗಿ ನಾನು ಎಲ್ಲ ಬೇಡ್ಕೊಂಡು ಹೋಗ್ತಾ ಇದ್ದೆ. ನಿನಗೀಗ ನಂಗ ನೋಡು ಏನು ಅಂತ. ಖುಷಿ ಪಡ್ತಾವೆ ಎರಡು ಅಷ್ಟೇ ಇರೋದು. ಪ್ಯಾಕ್ ಮಾಡಿರೋದನ್ನ ಮಾಡಿರೋದು. ಪವಿ ಕೃಷ್ಣ ಜನ್ಮಾಷ್ಟಮಿ ಕಡೆ ಇನ್ನೊಂದು 15 ದಿವಸ. ನಿಂಗೆ ಪ್ರಮೋಷನ್. ಹೌದಾ? ನಿನ್ಗೆ ನನ್ಗ? ಹೌದಾ? ಪರವಾಗಿಲ್ಲ, ನಿಂತ್ಕೊಂಡ್ಬಿಟ್ಟದಲ್ಲೋ. ಖುಷಿ ಆಯ್ತದಪ್ಪ, ಅಜ್ಜಿ ಆಯ್ತಡಿ. ಯಾರಿದ್ದಾರ? ಇಲ್ಲ ಇಲ್ಲ ಇನ್ನ ಇಲ್ಲ ಬಂದಿಲ್ಲ. ಯಾರಿದ್ದಾರೆ? ಯಾರಿಲ್ಲ. ಇವತ್ತು ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಬಂದ್ರಿ. ಬಂದ್ರು. ಎಷ್ಟು ಒಂದ್ ತಿಂಗಳ ಮೇಲೆ ಎಷ್ಟು ದಿವಸ ಆಯ್ತು? 5 ದಿನ. ಹುಷಾರು ಹುಷಾರು, ಹಬ್ಬ ಅನ್ಬಿಟ್ಟು ಕುಣ್ದಾಕ್ಬಿಟ್ಟಿಯ. ಇಲ್ಲ ಇಲ್ಲ, ಸಿಂಪಲ್. ನೀ ಸುಮಾರಾಗೆ ಮಾಡಿ ಸಾಕು. ಮನಸ್ಸು ಮಾಡಬೇಡ, ವಿಡಿಯೋ ಕಾಲ್ ಮಾಡ್ಕೊಡ ಆಯ್ತಾ? ಹೇಳ್ಬೇಡಿ ಅವಳಿಗೆ ಹೇಳ್ಬೇಡ, ಆಮೇಲೆ ಕಾಲ್ ಮಾಡ್ಕೊಡ ಆಯ್ತಾ? ಆಯ್ತಾಯ್ತು. ಹಾ ಓಕೆ. ನಾನಿನ್ನು ಆಗ ವರದಲಕ್ಷ್ಮಿಗೆ ಏನೋ ಮಾಡವ್ರೇನೋ. ಆ ಚೇತಿ ಏನೇ ಆಫೀಸಲ್ಲಿ ಪ್ರಮೋಷನ್ ಆಗೋಯ್ತಂತೆ ಅಂದೆ. ಹಂಗೇನ್ ಆಗಿಲ್ಲ ಕಣೆ ಅಂದ್ಲು. ಆಮೇಲೆ ಹೇಳಿದ್ರ? ಆಮೇಲೆ ಹೇಳಿದ್ಲು ಅವರೇ ಹೇಳ್ಬಿಟ್ರು. ಖುಷಿ ಖುಷಿ. ಈಗ ಫುಲ್ಲು 3 ಜನನು ಅಜ್ಜಿ ನಂಬರ್ 1, ಅಜ್ಜಿ ನಂಬರ್ 2, ಅಜ್ಜಿ ನಂಬರ್ 3. ಈಗ ಹಂಗೆ ಅನ್ಸ್ತೀನಿ.
1 2 3 ಅಂತ. ಓಕೆ ಓಕೆ ಎಂಜಾಯ್ ಮಾಡವ. ಓಕೆ 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 ನೋಡ್ಬಿಡು, ವಿಡಿಯೋ ಮಾಡ್ಕೊತಾಳೆ ಬತ್ತಿ ಆಮೇಲೆ. ಬಾಯ್ ಬಾಯ್. ಹುಷಾರು. ಓಕೆ ಬಂದ್ಮೇಲೆ ಮಾಡ್ಸು ಮಾನಸ ಕೈಗೆ. ಸೊಸೆ ಮುದ್ದು ಕಂಗ್ರಾಚುಲೇಷನ್. ಸೂಪರ್, ಒಳ್ಳೆ ದಿವಸ ಹೇಳ್ದೆ ಮಗ. ಒಳ್ಳೆದಾಲಿ. ಹೌದಾ, ಥ್ಯಾಂಕ್ ಯು ಅತ್ತೆ. ಒಳ್ಳೇದಾಲಿ ಮಗ ಸೊಸೆಗೆ ಇಬ್ರಿಗೂ ಒಳ್ಳೇದಾಲಿ. ನಮ್ಮ ಅಜ್ಜಿ ಮಾಡೋದಕ್ಕೆ ಚಂದ್ರಪ್ಪ. ಅದೇ ಪ್ರಮೋಷನ್ ಕಣೆ. ಆಗ್ಬಿಟ್ಟೆ ತಾತ್ಪರ್ಯ. ಕಾಯ್ತಾ ಇದ್ದಲ್ಲ ತಾತಿ ನಿಂಗೋಸ್ಕರ. ಶ್ರೀಮಂತಕ್ ಬರ್ಬೇಕು ಅಂತ ಮಿಸ್ ಆಯ್ತದೆ ಅಂದಲ್ಲ. ಮಿಸ್ ಆಗ್ತೀಯ ಅಂದಲ್ಲ ಅದಕ್ಕೆ. ಚಿಕ್ಕಪ್ಪ ಚಿಕ್ಕಪ್ಪ ಅಂಕಲು ಖುಷಿನಲ್ಲೋ? ಹಾ ದಡಮ್ಮ ದೊಡ್ಡಜ್ಜಿ, ನಾನು ಚಿಕ್ಕಜ್ಜಿ. ಚಿಕ್ಕಜ್ಜಿ. ನಾನಂತೂ ಅಮ್ಮ ಅನಿಸ್ತಿದ್ದೀನಿ ಕಣವ. ನಾನು ಅಮ್ಮ ಅನ್ನಿಸ್ರಿಗೆ ನಾನಂತೂ ಅನ್ಸ್ಕೊಳಲ್ಲ, ನಾನು ಇನ್ನ ಅಮ್ಮ ಮಮ್ಮಿ ಅನ್ಸ್ಕೊಂಡ್ಬಿಡ್ತೀನಿ. ಖುಷಿನಾ? ಒಳ್ಳೇದಲ್ಲಿ ಒಳ್ಳೆ ದಿನ ಹೇಳಿದ್ರಿ. ಹೆಂಗ ಆಸತ್ ಶುಕ್ರವಾರ. ಓಕೆ, ಈಗ 1 ತಿಂಗಳು ಅಂದ್ರೆ ಶುಕ್ರವಾರ. ಈಗ 1 ತಿಂಗಳು. ಯಾವ ತಿಂಗಳು ಇದು? ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿಗೆ ಮಗ ಬರೋದು. ಓ ರಾಜಕ್ ಮಗ ನೋಡ್ತಾರೆ. ಸ್ಕೆಚ್ ಹಾಕ್ಬಿಡು. ಮುದ್ದಾಗಿರ್ತದೆ. ನಾನ್ ಮುದ್ದೆ ಇದ್ರೆ ಕಂಡ್ಬಿಡುವಾಗ ಮಗ ಆಗುತ್ತೆ. ರಜೆ ಇರ್ತದೆ. ಹೌದು, ಆಯ್ತು ಬಿಡಪ್ಪ. ಹೆಂಗ್ ಅನ್ಸ್ತಾ ಇದೆ ಪ್ರಮೋಷನ್ ತಗೊಂಡು? ಸೂಪರ್ ಖುಷಿ. ನಮ್ಗೆ ಪಾರ್ಟಿ ಮಾಡ್ಬೇಕು ಅನ್ನಿಸ್ತಾ ಇದೆ. ಇಲ್ವಲ್ಲ ಅಪ್ಪು ಹೇಳೋನು. ಅಂಕಲ್ ಎಲ್ಲಿ? ಅಯ್ಯೋ, ನಿಮ್ ಅಂಕಲ್ ಇನ್ನು ಬರ್ಲಿ. ನಿಮ್ ಅಂಕಲ್ ನೀನ್ ಅವತ್ತು ಇದು ಕರಲ್ಲ. ಸರಿ, ಬಂದ್ಮೇಲೆ ಮಾಡ್ಸಿ ಅಥವಾ ನೀವೇ ಆದ್ರೂ ಹೇಳಿ. ಅವತ್ತಿಗೆ ಮಗ ಸೀಮಂತ ಕರಿತಾವೆ ಅಂತ ಇತ್ತು. ನಿಮ್ ಬಿಟ್ಬಿಟ್ಟು ಕರಿತೀವ ಅಂತ ಅನ್ನು ನೀನು ಅವಾಗ ಅನ್ಬೇಕಾಗಿತ್ತು. ಒಳ್ಳೇದಾಯ್ತು ಬಿಡ್ರವ. ಖುಷಿ. ಎಂಜಾಯ್. ಇವತ್ತೇ ಹೋಗಿ ಡಾಕ್ಟರ್ ಹತ್ರ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು. ಇವತ್ತು ಬ್ಲಡ್ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಬಂತು. ಇಲ್ಲಿ ಇನ್ಮೇಲೆ ಚಿಣ್ಕ ಪಡಕ್ ನಾಡುದು ಏನು ಮಾಡ್ಬೇಡ. 3 ತಿಂಗಳು ಗಂಟ ಚೂರು ರೆಸ್ಟ್ ಆಗಿರು. ಮೈ ಕೈ ಎಲ್ಲ ಹುಷಾರಾಗಿರು. ತಡಕ್ ಬಿಡಕ್ ನಿಂಗೆ ಎದು ಬಿಡ್ಬೇಡ. 4-5 ತಿಂಗಳಾದ್ಮೇಲೆ ಏನು ಇಲ್ಲ. ಈಗ 3 ತಿಂಗಳು ಹುಷಾರು, ಜೋಪಾನವಾಗಿರು. ಸರಿ. ನೀಟಾಗಿ ಊಟ ಮಾಡು. ಮಗುಗೆ ಲಿಕ್ವಿಡ್ ಅಂತ ತಿಂದ್ರೆ ಮಾತ್ರ ಮಗ ಚೆನ್ನಾಗಿ ಡೆವಲಪ್ ಆಗೋದು. ಓಕೆ, ಹುಷಾರು. ಸಜೆಷನ್ಸ್ ಕೊಡ್ತಾ ಇರು ಫೋನ್ ಮಾಡಿ. ಆಯ್ತು. ಓಕೆ, ಬಾಯ್ ಬಾಯ್. ಓಕೆ ಕಣವ. ಬಾಯ್ ಕಣವ. ಬಾಯ್. ಓಕೆ, ನಿಮ್ಮ ಅತ್ತಿಗೆ ಏನೋ ಹೇಳ್ತಾರೆ ಕೇಳು. ಓಕೆ, ಸೊ ಇವಾಗ ನಿಂಗೆ ಪ್ರಮೋಷನ್ ಆಗಿದೆ. ನಿನ್ಗೆ ಏನು ನೀನು ಅತ್ತೆ ಆಗ್ತಾ ಇದೀಯಾ? ಹೌದು ಹೌದು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಅಲ್ಬಿಡು ಬಿಡು, ಆಯ್ತು. ಥ್ಯಾಂಕ್ ಯು ನನ್ನ ಅತ್ತೆ ಮಾಡಿದ್ದಕ್ಕೆ. ಓಕೆ, ಹೆಂಗನ್ಸ್ತೆ? ಖುಷಿ ಆಗ್ತಾ ಇದೆಯಾ? ಸೋ ಮಚ್. ಸರಿ, ಫ್ರೈಡೇ ಬಾ, ಮತ್ತೆ ಮಿಸ್ ಮಾಡಬೇಡ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ನೀವು ತಾತ ಅಪ್ಪಾಜಿನ ಬಂತ ಕೊಡು, ಅಪ್ಪಾಜಿಗೆ ಮಾತಾಡಿ. ಸೀರೆ ಹೊಡಿಸ್ತಾರಂತೆ ನಿಮ್ ತಾತ. ನಿಮ್ ಮಾವ ನಂಗೆ ತಾತ ಕೊಡು, ಅವ್ರಿಗೂ ಕೊಡು, ಮಾತಾಡ್ಸು. ವಿಡಿಯೋ ಮಾಡ್ತಾವಳೆ. ಹಾಯ್ ಅಂಕಲ್, ಆರಾಮಾ? ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ಗಂಡು ಎರಡು. ಥ್ಯಾಂಕ್ ಯು ಅಂಕಲ್. ಆಯ್ತಪ್ಪ ಒಳ್ಳೇದಾಯ್ತು. ಕೇಳ್ಕೊಂಡು ಬಿಡಿ. ನಮ್ಮ ಅತ್ತಿಗೆಗೆ ಸುಲಭವಾಗಿ ಏನು ಏನಾಗ್ಲಿ ಡೆಲಿವರಿ ಆಗ್ಲಿ, ನನಗೆ ಅಳಿಯೋ ಸೊಸೆನೋ ಚೆನ್ನಾಗ್ ಬರ್ಲಿ ಅಂತ. ಥ್ಯಾಂಕ್ ಯು.
ಮಾವಿನಕಾಯಿ ತೋರಣ ಹಾಕ್ಬೇಕು ನೀನು. ಅರ್ಥ ಆಗಿಲ್ಲ. ನಾನ್ ನಿಜ ನೀವು ಅಂತಿರಲ್ಲ, ನಾನು ಅದನ್ನೇ ನಾನು ಹೇಳ್ಕೊಂಡ್ ಬಂದೆ ಸೀರಿಯಸ್ ಆಗಿ. ಮನ್ಸಲ್ಲಿ ನೀವು ಅಂತಿರಲ್ಲ, ಆಂಟಿ ಕರೀತಾರ ಕಾರಣನೇ ಅದು. ಸಂತಾನ ಲಕ್ಷ್ಮಿ. ಓಕೆ, ನನಗೆ ಫಸ್ಟ್ ಸ್ವೀಟ್ ಬಾಕ್ಸ್ ಕೊಡ್ಬೇಕಲ್ಲಿ. ಟೆಸ್ಟ್ ಮಾಡಿದ್ರಾ? ಓ, ಇನ್ನೇನ್ ಸಂತಾನ ಆಯ್ತಲ್ಲ, ಇನ್ನೇನು. ಅಯ್ಯೋ ಅಪ್ಪ ಅಪ್ಪ ಆಯ್ತಾನೆ. ಇರ್ಲಿ ಇರ್ಲಿ. ಇನ್ನು ಮಮ್ಮಿಗೆಲ್ಲ ಹೇಳಿದ್ರ? ಅವ್ರ ಮಮ್ಮಿಗೆಲ್ಲ ಓ ಖುಷಿ. ಎಲ್ಲ ಕೇಳಿಸ್ಕೊಳ್ಳಿ, ಏನೋ ವಿಷಯ ಹೇಳ್ತಾರೆ. ಇದ್ರಲ್ಲೆಲ್ಲ ಮಾಡಿಬೇಡ. ಒಳ್ಳೆ ಡೆಲಿವರಿ ಬಾಯ್ ಇದ್ದಂಗೆ ಇದೀನಿ. ಇದಕ್ಕೂ ಈ ಹೆಲ್ಮೆಟ್ ಕೊಟ್ಟು ಬ್ಯಾಗ್ ಮೇಲೆ ಬ್ಲಾಗ್ ಮಾಡ್ತಾ ಇದ್ರೆ ನಾನು ಡೆಲಿವರಿ ಬಾಯ್ ಅಲ್ಲ. 3 ದಿನದಿಂದ ಡಿಕ್ಕಿಲೇ ಐತೆ. ಅವತ್ತಿನ ಹೊತ್ತಿಗೆ ಆರಿಕ್ಸ್ ಆಗ್ಬಿಟ್ಟೈತೆ. ಜೀವನ್ ಫೋನ್ ಮಾಡ್ಬೇಕಿತ್ತು. ನೀನು ನಾವು ನಾಲೇ ಹೋಗಂತಂಗೆ. ನಾವಪ್ಪ ತಿರುಪತಿ ಹೊಂಟು ಏನಾದ್ರು ಧರ್ಮಸ್ಥಳ ಬಂದ ಯಾಕ ಕಂಡಿಡಿಯಕ್ಕೆ ಕಂಟೆಂಟ್ ಸಿಗ್ತದೆ ಇವಾಗ. ಅದಕ್ಕೆ ಬೇಗ ನೀವ ಕರ್ತಿದ್ದು ಕಂಟೆಂಟ್. ಡಾಕ್ಟ್ರೇ ಹೇಳಿ, ರಿಪೋರ್ಟ್ ಏನಾಗಿದೆ? ಆಕ್ಚುಲಿ ಸೆಟೋಸ್ಕೋಪ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಗೊತ್ತಾಗುತ್ತೆ ಏನಾಗೈತೆ ಅಂಕಲ್. ಸಿಂಗಲ್ ಇಂಟ್ರಿಗೇಟ್ ಅದು ಇನ್ನೊಂದು ವರ್ಷ ಇದೆ ನನಗೆ ಇದು ಪಾಸ್ ಆಗಕ್ಕೆ. ಅರ್ಥ ಆಗಲ್ಲ. ಇನ್ನೊಂದಿದೆ ನೋಡ, ಅದ್ರೊಳಗೆ ಶೀಟು. ನಿಮ್ಮ ಅಪ್ಪಂದು ಅಂತೆ. ನಾನ್ ಏನಿದೆ ನಿಮ್ಮ ಅಪ್ಪನ ನಾನು ಏನಿದು ಅಳ್ಬೇಡ ಪೆಂಗ. ನಿಮ್ಮ ಅಪ್ಪಂದ ಒಂದಿಲ್ಲ ಏನ್ ಹೇಳ್ಬೇಕು ಪೆಂಗ? ಏನ್ ಎಂತ ನ್ಯೂಸ್ ಮಳೆಯಲ್ಲಿ? ಮಾಡ್ತೀವಿ ಕಂಟೆಂಟ್. ಓ, ಇದು ಬ್ಲಾಗ್ ಕಂಟೆಂಟು. ಇದಕ್ಕೆಲ್ಲ ಪ್ರಸಾದ ಕೊಟ್ಟಿದ್ದು. ಥ್ಯಾಂಕ್ ಯು ತಮ್ಮ. ಏನೋ ಮಾತಿಲ್ಲ, ಲೆಕ್ಕ ಹಾಕಿದ್ದೀರಾ? ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಫೆಬ್ರವರಿ. ಜಾನ್, ಮಾರ್ಚ್, ಫೆಬ್ರವರಿ, ಮಾರ್ಚ್, ಮಾರ್ಚಲ್ಲಿ, ಏಪ್ರಿಲ್ ಅಲ್ಲಿ, ಜುಲೈಯಲ್ಲಿ. ದೇವರಣೆ ಗೊತ್ತಾಗಿಲ್ಲ, ಎಲ್ಲ ರಿಪೋರ್ಟ್ ಲಾಗು ಈ ಕಂಟೆಂಟ್. ಹೆಂಗ್ ಅನ್ಸ್ತಾ ಇದೆಯಾ? ಏನು ಬೇಡ ಕಣ ಟ್ಯಾಬ್ಲೆಟ್ಸ್, ಹೇಳು ಹೆಂಗ್ ಅನ್ಸ್ತಾ ಇದೆ ಹೇಳು. ನನಗೆ ಹೆಂಗ ಅನ್ಸ್ತಾ ಇದೆ ಗೊತ್ತಿಲ್ಲ, ಇವ್ನಿಗೆ ಹೆಂಗ ಅನಿಸ್ತಾ ಇದೆ ಅಂತ ಹೇಳ್ತೀನಿ. ಇಷ್ಟು ದಿವಸ ಎದೆಯಲ್ಲಿ ಇಟ್ಟುಕೊಂಡು ಆ ಕಿಚನ್ ಅದು
ರೆಡಿ ಬಾ ಯಾಕ ನೀನ್ ಹಿಂಗ ಮಾಡ ನೀನು ಯಾರು ನನ್ನ ಅಮಾಯಕ ನೋಡ್ಕೊಂಡ್ಮೇಲೆ ಏನು ಜಮಾನ ಡೆಲಿವರಿ ಬಾಯ್ ತಂಗಿದ್ದೀನಿ ನಾನು ಹೆಂಗಾದ್ರೂ ಬಾ ಡೆಲಿವರಿ ಬಾಯ್ ವಿಷಯ ಒಟ್ನಲ್ಲಿ ನಿಮ್ಗೆ ಹೇಳಿ ಸರ್ಪ್ರೈಸ್ ಕೊಡೋದೇ ನಮ್ಮ ಇಂಟೆನ್ಷನ್. ಡೆಲಿವರಿ ಬಾಯ್ ಅದಕ್ಕೆ ಅರ್ಥ ಆಗಲ್ಲ ಫಸ್ಟ್ ಟೂಚಿ ಇಷ್ಟೆಲ್ಲ ಓದ್ಕೊಂಡೆ ಅದು ನಾನು ಅದನ್ನ ಕಲ್ಲಿದ್ಯೋ ಬರೀತಾ ಯೋಗಂದ್ರೆ ಇದು ತಾನೆ ನನ್ನ ಅಂಕಲ್ ನನ್ನ ಅದಕ್ಕೆ ಒಂದ್ ವರ್ಷ ಇನ್ನೊಂದೈತ ಡಿಫಾರ್ಮಸಿ ನನ್ಗೆ ಓದ್ಕೊಂಡಿದ್ದು ಎಂಬ್ರಿಯೋ ಗಿಂಬ್ರಿಯೋ ಎಲ್ಲ ನೋಡ್ಬಿಟ್ಟು ಆಮೇಲೆ ಡೌಟ್ ಬಂತು ನನಗೆ ಎಂಬ್ರಿಯೋ ಎಲ್ಲ ಬರೋದು ಆ ಟಾಪಿಕ್ ಅಲ್ಲ ಈ ಟಾಪಿಕ್ ಸಂಬಂಧ ಇದ್ದಿದ್ದೆ ನೇಮ್ ನೋಡ್ದೆ ನಾನು ಅದೇ ಪ್ರಮೋಷನ್ ನಿಂಗೂ ಸಿಕ್ತು. ನನ್ಯ ಯಾರ ಜಿ ಟಿ ಯಾವ್ದು ಆಕ್ಸಸ್ ಹುಡುಗನ ಹಾಕ್ತೀನಿ ಆರ್ಎಕ್ಸ್ಗೆ ಇಂತ ಆಮೇಲೆ ಹೋಗ್ಬಿಟ್ಟು ಒಪ್ಪಟ್ ಮಾಡಿ ಕೇಳ್ತೀನಿ ಮತ್ತೆ ಹೇಳು ನಿಮ್ಮ ಅಮ್ಮಂಗೆ ಹೇಳು. ಹಾ ನಿಮ್ಮ ಅಮ್ಮಂಗೆ ಅಮ್ಮ ಸೀದಾ ದೇವ್ರ ಮನೆಗೆ ಹೋಗ್ಬಿಟ್ಟು ದೇವ್ರೇ ಅಂತ ಕೈ ಮುಗಿತಾರೆ. ಹೇಳು ನಿಮ್ಮ ಅಮ್ಮಂಗೆ. ಏನು ಮೂಡ್ ಆಗಿತ್ತು ಒಳ್ಳೆ ಸುಯಿಸಿಟ್ಟು ಬಿಡ್ರಪ್ಪ. ಬಾವ ಬಂದರು ಅಲ್ಲ ನಾನ್ ಬಂದ್ರೆ ಇನ್ಮೇಲೆ ಅವನಿ ಹಾಡು ಹೇಳ್ರಿ ಬಂದರು ಬಾವ ಬಂದರು ಖುಷಿನಾ? ಕೇಳ್ತೀನಿ. ಆಮೇಲೆ ಅವ್ನ್ ಗೆಲ್ತಿ ಇವಾಗ್ಲೇ ಯಾಕೋ ಮಾಡ್ಕೊಂಡೆ. ಇವಾಗ ಮಳೆ ಬಿದ್ರು ಬಿತ್ತು ಅದಾದ್ರೆ ಆಯ್ತು ಬಾಯ್ಲಿ ಎಲ್ಲಿಗೆ ನೋಡಿ ಕಟ್ ಕಟ್ ವ್ಲಾಗ್ಗೆ ವ್ಲಾಗ್ಗೆ ಕಂಟೆಂಟ್ ಇರ್ಲಿಲ್ಲ ಜೀವನ್. ವ್ಲಾಗ್ಗೆ ಕಂಟೆಂಟ್ ಇರ್ಲಿಲ್ಲ. ಅದಕ್ಕೆ ನಾನು ಡೆಲಿವರಿ ಬಾಯ್ ಡೆಲಿವರಿ ಮಾಡ್ದೆ. ಇವಾಗ ಆಕ್ಟ್ ಮಾಡ್ಬೇಕು, ಸೀರಿಯಸ್ ಆಗಿ ಆಕ್ಟ್ ಮಾಡ್ಬೇಕು. ಪೇಮೆಂಟ್ ಐತೆ ಇದಕ್ಕೆ. ಸೂಪರ್ ಅಂಶ ಆಗ್ಬಿಡ್ತೀನಿ ನಾನು. ಸೂಪರ್ ಅಂಶ ಆಗೋಯ್ತದ ಇವಾಗ. ಬರ್ಬೇಕಾಗುತ್ತೆ ಅಂತ ಒಂದು ಕತೆ ಏನಾಯ್ತು ನೋಡು ರಿಪೋರ್ಟ್. ಡಾಕ್ಟರ್ ಡಾಕ್ಟರ್ ಬಿಟ್ಟಾಕು. ಇಲ್ಲೆಲ್ಲೇ ಸೆಂಟಿಮೀಟರ್ ನೋಡಿದ್ವಿ. ಏನ್ 88 0.88 ಅಂದ್ರೆ 88 ಅಂದೆ ಮನುಷ್ಯ ಬದುಕ್ತಾರೆ. ಜಿ ಅಂದ್ರೆ ನಂಗೆ ಗೊತ್ತಿರೋ ಜಿ ಅಷ್ಟೇ. ಏನಂದ್ರೆ ಸ್ಟೇಟ್ ಇದೇನೋ ಸ್ಟೋನ್ ಅಂತೇನ ಕಿಡ್ನಿನಾ? ಕಿಡ್ನಿ ಇಲ್ಲ ಹೊಟ್ಟೆ ಆಯ್ತದ ನಿಮ್ಗೆ ಏನೋ ನೋ ಇದು ಏನಿದೆ ನೆಗೆಟಿವ್ ಅನ್ಕೊಂಡಿದ್ಯಾ? ಬೆಳ್ಕಾಲ್ ನೋಡಿದ್ರೆ ಕಾಣಿಸುತ್ತೆ. ಕಾಣಿಸ್ತಲ್ವಾ ನಿಂಗೆ ನೀಟಾಗಿ? ಅದೇನು ಗೊತ್ತಾಯ್ತಲ್ಲ ನಿಂಗೆ? ಅದು ಮಚ್ಚ ಗೊತ್ತಾಯ್ತು. ಏನು ಇದು ಸ್ಕ್ಯಾನ್ ಮಾಡಿರೋ ರಿಪೋರ್ಟ್. ಅಯ್ಯೋ ಕರ್ಮ ಕಾಣ್ವೆ ಅದಲ್ವೋ. ಇದು ಸ್ಕ್ಯಾನ್ ಮಾಡಿ ರಿಪೋರ್ಟ್ ಸರಿ. ಇದು ಸ್ಟೋನ್ ಅಲ್ಲಿ ಟೊಮೊಟೊ ಬಾಯಿಗೆ ಹೆಂಗಿದೆಲ್ಲ ಗೊತ್ತು. ಪ್ಲೀಸ್ ಬ್ರಿಂಗ್ ದಿಸ್ ರಿಪೋರ್ಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ಪ್ಲೀಸ್ ಬ್ರಿಂಗ್ ದಿಸ್ ರಿಪೋರ್ಟ್. ನಾನು ಅದು ಇನ್ಸ್ಟ್ರಕ್ಷನ್ ನೋಡಿದ್ವಲ್ಲ ಇವಾಗ ಮಾಡ್ತಾ ಇದ್ದೀನಿ ನಾನು. ಇವನ್ಕಿಂತ ಕ್ರೇಜಿ. ಪ್ರೆಗ್ನೆನ್ಸಿ ಅವ್ರಪ್ಪ ಅಲ್ಲ, ಅವ್ರಪ್ಪ ಆಗಕ್ ಸಾಧ್ಯನಾ? ಓಹೋ ಕಂಗ್ರಾಚುಲೇಷನ್. ನನ್ ಮಗು ತರ ಐತೆ ಅನ್ಕೊಂಡ್ ಬಂದೆ. ವಿಡಿಯೋ ಎಲ್ಲ ಮಾಡ್ತಿರ್ತಲ್ಲ ಸುಮ್ನೆ ಯಾಕಂದ್ರೆ ಮಕ್ಕಳಾಗ್ಬಿಡುತ್ತಲ್ಲ. ಮಾಡಿ ಪ್ರೆಗ್ನೆನ್ಸಿ ಅಂದ್ರೆ ಪ್ರೆಗ್ನೆನ್ಸಿ ಅಂತ 6 weeks 6 days ನನಗೆ ತಗೊಳ್ಳೋ ಗಾಡಿ ಗಾಡಿಗೆ ಅಂದೆ ನೋಡಪ್ಪ. ನಾನ್ ತಿನ್ಸ್ಕೊಡ್ತೀನಪ್ಪ. ಇರಕ್ಕ ನಿಂಗೋ ತಿನ್ಸ್ದೆ. ಹಾಸ್ಪಿಟಲ್ ಓಡ್ತಿದ್ನಲ್ಲಿ ಪ್ರಸಾದನೇ ತಿನ್ಸಿ. ಏನೈತೆ ಹೇಳಿದ್ವಿ ಫುಲ್ ಗಂಟೆ ಓದ್ಬಿಟ್ಟು ಆಮೇಲೆ ಇದೆಲ್ಲೋ ಎಂಬ್ರಿಯೋ ಅಂತ ಬರ್ತದಲ್ಲ. ಎಲ್ಲ ಓದ್ಬಿಟ್ಟು ಇಲ್ಲಿ ಎಂಬ್ರಿಯೋ ಅಂತ ಬರ್ತದಲ್ಲ. ಇಲ್ಲಿ ಎಂಬ್ರಿಯೋನಿಕ್ ಅಂತ ಎಂಬ್ರಿಯೋನಿಕ್ ಯಾಕೋ ಬರ್ತದೆ ಅನ್ಕೊಂಡು ಹೋದೆ ನಾನು. ಇದು ರಿಪ್ರೆಷನ್ ಅಂತ ನೋಡೇ ನಮ್ಗೆ ಗೊತ್ತಿಲ್ಲ. ಆದ್ಮೇಲೆ ಹೇಳ್ತೀನಿ ಮಚ್ಚ. ನೀನ್ ಬಾಬಾ ಆಗ್ಬಿಡ್ತೀನಿ. ಚಿಕ್ಕಪ್ಪ ಚಿಕ್ಕಪ್ಪ ಮಚ್ಚ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ.